ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದೇವರ ದೀಪ ಹಚ್ಚುವಾಗ ಯಾವ ಎಣ್ಣೆನ ಉಪಯೋಗಿಸಬೇಕು ಮತ್ತು ಯಾವ ಎಣ್ಣೆನ ಉಪಯೋಗಿಸಿದ್ರೆ ಯಾವ ರೀತಿ ಫಲ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ದೀಪಗಳನ್ನು ದೇವರಿಗೆ ಸಾಮಾನ್ಯವಾಗಿ ಎಲ್ಲರೂ ಹಚ್ತಾರೆ. ಆದರೆ ಯಾವ ಥರದ ಎಣ್ಣೆಗಳನ್ನು ದೇವರಿಗೆ ಉಪಯೋಗಿಸಿದ್ರೆ ಯಾವ ಫಲ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ದೇವರಿಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ ದೇವರಿಗೆ ದೀಪ ಹಚ್ಚುತ್ತೀವಿ. ಇದು ಸರ್ವೇ ಸಾಮಾನ್ಯ ಆಗಿದೆ. ಹಚ್ಚಬೇಕಾದ್ರೆ ಬೆಳಿಗ್ಗೆ ಹಾಗೂ ಸಾಯಂಕಾಲ 2 ಟೈಮಲ್ಲೂ ಸಹ ದೀಪವನ್ನು ಹಚ್ಚೋದು ವಾಡಿಕೆ. ಆದರೆ ಈ ರೀತಿಯಾದ ಎಣ್ಣೆಗಳಿಂದ ದೀಪವನ್ನು ನಾವು ಬೆಳಗಿಸಿದ್ರೆ ಮನೆಗೆ ಅಭಿವೃದ್ಧಿ ಇರುತ್ತಾ ಮನೆಗೆ? ನೋಡೋಣ ಬನ್ನಿ. ಇಪ್ಪೆ ಎಣ್ಣೆಯು ದೇವರಿಗೆ ತುಂಬ ಇಷ್ಟ. ಇದರಿಂದ ಮನೆಯಲ್ಲಿ ಸುಖ, ದಾರಿದ್ರ್ಯ ಮತ್ತು ಬಡತನ, ಧನ ದಾರಿದ್ರ್ಯ ಮತ್ತು ಅನ್ನ ದಾರಿದ್ರ್ಯ ಮತ್ತು ನಿತ್ಯ ದಾರಿದ್ರ್ಯ ಹಾಗೂ ಸಾಲದ ಬಾಧೆಯೂ ಸಹ ಮತ್ತು ಮನೆಯಲ್ಲಿ ಜಗಳಗಳು ಸಹ ನಿವಾರಣೆ ಆಗುತ್ತೆ ಇಪ್ಪೆ ಎಣ್ಣೆಯಿಂದ ದೇವರಿಗೆ ದೀಪ ಹಚ್ಚಿದ್ರೆ. ಹಾಗೆ ಮನೆಯಲ್ಲಿ ಸುಖ ಮತ್ತು ಸಂತೋಷ ದಿನೇ ದಿನೇ ಜಾಸ್ತಿ ಆಗುತ್ತೆ. ದೇವರ ಹಾಗೂ ಗುರುಗಳ ಅನುಗ್ರಹ ಎಂದೆಂದೂ ಸಹ ಇದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಯಾವುದೇ ತರಹದ ತೊಂದರೆಯೂ ಸಹ ಬರದೆ ಸುಸೂತ್ರವಾಗಿ ಎಲ್ಲ ನಡೆಯುತ್ತೆ. ಇನ್ನು ಗಂಧದ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಸಾಲದ ಬಾಧೆ ಇರುವುದಿಲ್ಲ. ಮನೆಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಇರುತ್ತೆ. ಧನ ಕನಕ ಮತ್ತು ವಸ್ತು ವಾಹನಗಳು ಎಂದೆಂದು ಮನೆಯಲ್ಲಿ ಹಿರಿಯರಿಗೆ ಗೌರವ ಜಾಸ್ತಿ ಆಗುತ್ತೆ. ಮತ್ತು ರೋಗ ಮತ್ತು ಋಣಬಾಧೆಗಳು ಹಾಗೂ ಶತ್ರು ಬಾಧೆಗಳು ಸಹ ಇರೋದಿಲ್ಲ ಮತ್ತು ಅಪಮೃತ್ಯು ಕೂಡ ಬರೋದಿಲ್ಲ. ಇನ್ನು ದೇವರ ದೀಪಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ರೆ ಕಷ್ಟಗಳು ದಿನ ಕ್ರಮೇಣ ಕಡಿಮೆ ಆಗುತ್ತೆ. ದೇಹದ ಆರೋಗ್ಯವು ಕೂಡ ದಿನೇ ದಿನೇ ಸುಧಾರಿಸುತ್ತೆ. ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದಾದ್ರೂ ನೋವುಗಳಿದ್ರೂ ಸಹ ಅದು ಕಡಿಮೆ ಆಗುತ್ತೆ. ಹಾಗೆ ಉಷ್ಣಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಹ ಬೇಗ ವಾಸಿಯಾಗುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಮನೆಯಲ್ಲಿ ದೇವರ ದೀಪಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಅಂಥ ಮನೆಯಲ್ಲಿ ಶುಭ ಕಾರ್ಯಗಳು ಬಹಳ ಬೇಗ ನಡೆಯುತ್ತವೆ. ಇನ್ನು ಮನೆಯ ಕುಲದೇವತೆಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಅಥವಾ ಅಖಂಡ ದೀಪಕ್ಕೆ ಅಥವಾ ನಂದಾ ದೀಪ ಅಂತಲೇ ಹೇಳ್ತೀವಿ, ಈ ದೀಪಕ್ಕೆ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದ್ರೆ ಅಂತಹ ಮನೆಯಲ್ಲಿ ಸಿರಿ ಸಂಪತ್ತು ದಿನೇ ದಿನೇ ಜಾಸ್ತಿ ಆಗುತ್ತೆ. ಇನ್ನು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಾಗ ದೇವರ ದೀಪಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿದರೆ ಮಕ್ಕಳು ಇಲ್ಲದೇ ಇರುವಂತಹ ಗೃಹಿಣಿಯರಿಗೆ ಸಂತಾನ ಭಾಗ್ಯ ಆಗುತ್ತೆ. ಪ್ರತಿ ದಿವಸ ಮಹಾಲಕ್ಷ್ಮೀ ದೇವಿಗೆ ದೇವರ ದೀಪಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಮತ್ತು ಕೊಬ್ಬರಿ ಸಕ್ಕರೆ ನೈವೇದ್ಯ ಮಾಡ್ತಾರೋ ಆ ಮನೆಯಲ್ಲಿ ಶುಭ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಎಲ್ಲ ನಡೆಯುತ್ತೆ. ಇನ್ನು ಪ್ರತಿ ಶನಿವಾರದ ದಿವಸ ಶ್ರೀನಿವಾಸ ದೇವರಿಗೆ ಮನೆಯಲ್ಲಿ ಯಾರೋ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ತುಳಸಿ ದಳದಿಂದ ಮಾಲೆ ಕಟ್ಟಿ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮತ್ತು ಆಹಾರವನ್ನು ಹಾಕುತ್ತಾರೆ ದೇವರಿಗೆ, ಅವರಿಗೆ ಜೀವಮಾನ ಪರ್ಯಂತ ಹಣದ ತೊಂದರೆನೇ ಬರೋದಿಲ್ಲ. ಇನ್ನು ಯಾರಿಗಾದರೂ ಸಾಲವನ್ನು ನೀವು ಕೊಟ್ಟು ಅದು ಬಾಕಿ ಇನ್ನೂ ಬಂದಿಲ್ಲ ಅನ್ನೋದಾದರೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಕೊಬ್ಬರಿ ಎಣ್ಣೆಯ ದೀಪನ 48 ದಿವಸಗಳ ಅಂದರೆ ಮಂಡಲ ಪೂಜೆಯನ್ನು ಯಾರು ಮಾಡ್ತಾರೆ ನೋಡಿ, ಅವರಿಗೆ ಬರಬೇಕಾದ ಸಾಲದ ಬಾಕಿ ಬಂದು ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ನಡೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.